ಇವ ಎಷ್ಟೊತ್ ಮಾಡ್ತಾರೆ ಇವ್ರ ಲಗುನ ಹೋಗಿ ಲಗುನ ಬಂದ್ರಾತಂದ್ರ ಒಬ್ಬಾಕಿ ಬರವಲ್ರಿ ನೋಡ್ದ. ಏ ಗಿರ್ಜಕ್ಕ, ಗಿರ್ಜಕ್ಕ, ಬನ್ರಿ ಲಕ್ಷ್ಮಕ್ಕರ. ಏನವ ಲಗುನ ಬರಾಕ್ ಬರುದಿನಲ್ಲ ಗಿರ್ಜಕ್ಕ. ಇನ್ನ ಹೋಗಿ ಆ ಕಲ್ಲವಕ್ಕನ್ ಕರ್ಕೊಂಡಾರ ಹೋಗ್ಬೇಕ್ವ, ತಡ ಆಗುದಿಲ್ಲನ? ಅಯ್ಯ, ದಿನ ನಾವ ಎಲ್ಲದಕ್ಕೂ ಲಘು ಬರ್ತೇವ್ರಿ, ನೀವ ತಡ ಮಾಡ್ತೀರಿ. ಇವತ್ತೊಂದಿನ ನೀವು ಲಘು ಬಂದೇರಂತ ಹೆಂಗನ್ನಕತ್ತೀರಲ್ರಿ ಲಕ್ಷ್ಮಕ್ಕರ. ಆ ತಗೋರಿ, ನಡೀರಿ ಮೊದಲು ಹೋಗುಣಂತ. ಹ್ಞೂ ಬಾರ್ವಾ ಬಾ. ಅಯ್ಯ, ಗಿರ್ಜಕ್ಕದನು ಬಂದ್ರು. ಮಲ್ಲಕ್ಕ ಬಾರ್ವಾ, ಇನ್ನ ಬಾಳತ್ತಾತ್ ನಾನು ನಿಂತ. ಗಿರ್ಜಕ್ಕದನು ಬಂದ್ರ ಹೋಗುಣ್ ಬಾ ಇನ್ನ. ಹೌದಾ ಅಕ್ಕ, ನನ್ ದಿನದ ಕೆಲಸ ಐತ್ವಾ, ನೀವು ಮುಂದ್ ನಡ್ರಿ ಅಕ್ಕ ಹಂಗಾರ. ಹೌದಾ, ಆತು ಗುರುವ ಬಾ. ಗಿರ್ಜಕ್ಕ, ಒಂದ್ 10 ರೂಪಾಯಿ ಚಿಲ್ಲರೆ ಏನ್ರ ತಗೊಂಬಂದಿಯೇನ? 10 ರೂಪಾಯಿ ಇಲ್ರಿ ಕಲ್ಲವಕ್ಕಾರ, ಯಾಕ್ರಿ? ಅಯ್ಯ, ಎಲೆ ಅಡಿಕೆ ಖಾಲಿ ಆಗಿತ್ತವ, ಒಂದ್ 10 ರೂಪಾಯಿ ಚಿಲ್ಲರ್ ಇದ್ರ ಇಲ್ಲೇ ಶೆಟ್ರ್ ಅಂಗಡಿಯಾಗ ಹೋಗುತ್ತಾ ಒಂದ್ 10 ರೂಪಾಯಿ ಎಲೆ ಅಡಿಕೆ ತಗೊಂಡ್ ಹೋದ್ರಾತಂತ. ಬಿಸಿಲಿಗೆ ಒಂದಿಟ್ಟು ಬಾಯಾಗ ಎಲೆ ಅಡಿಕೆ ಹಾಕೊಂಡ್ ಒಗ್ಯಾಕತ್ರ ಬ್ಯಾಸ್ರಾಗುಲ್ ನೋಡ. ಚೇ ಚೇ ಚೇ, ಎಲೆ ಅಡಿಕೆ ಇದು ಚೀಲ್ ಒಂದು ಯಾವಾಗಿದ್ರು ಹಿಂಬಾಟ ಬೇಕು ನೋಡ್ ನೀನು. ಇವತ್ತೊಂದಿನ ಎಲೆ ಅಡಿಕೆ ತಿನ್ನದ್ರೆ ಏನಾಗುದಿಲ್ಲ, ನಡಿ ಹೋಗುನು. ಸುಮ್ಮೀರ್ವಾ ಲಕ್ಷ್ಮಕ್ಕ, ನೀ ತಿನ್ನೋದಿಲ್ಲ ಅದಕ್ಕೆ ಹಂಗಂತಿ. ನಮಗ ಚಾ ಎಲೆ ಅಡಿಕೆ ಒಂದು ಬಿಡಾಕಾಗುಲ್ ನೋಡು. ಎಲೆ ಅಡಿಕೆ ಇಲ್ದ್ರ ಕೆಲಸ ಮುನ್ಸಾಗುಂಗಿಲ್ಲ ನಮ್ಮ. ಅಯ್ಯ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ಶೆಟ್ರ್ ಅಂಗಡ್ಯಾಗ ಹಿಂದಾಡೆ ಕೊಡ್ತೇವಂತ ಹೇಳಿ ಒಂದ್ 10 ರೂಪಾಯಿ ಎಲೆ ಅಡಿಕೆ ತಗೊಂಡ್ರಾತು, ನಡೀರಿ. ಹೂನವ, ಅತ್ತ ಒಂದ್ 20 ರೂಪಾಯಿದ್ದು ಚುಮ್ಮರಿ ಕಾರ್ದಾನಿ ತಗೋ. ಒಂದಿಟ್ಟು ಚುಮ್ಮರಿ ಕಾರ್ದಾನಿ ತಿಂದ ನೀರ್ ಕುಡಿದ ಕಾರ ಎಲೆ ಅಡಿಕೆ ತಿಂದ ಆಮೇಲೆ ಒಗ್ಯಾಕ್ ಬರ್ತದಂತ. ಅದ್ಯಾಕ್ರಿ, ಹನುಮಂತನ್ ನಾನು ಚಾದಂಗಡಿಗೆ ಹೋಗಿ ಒಂದಿಟ್ಟು ಮಿರ್ಚಿ ಬಜ್ಜಿ, ಗಿರ್ಮಿಟ್ಟು, ಒಂದಿಟ್ಟು ಉಪ್ಪಿಟ್ಟು, ಮತ್ತೆ ಬೇಕಾರೆ ಏನ್ರ ಸಿಕ್ರ ಕಟ್ಟಿಸ್ಕೊಂಡು ಹೋಗ್ಬಿಡು ಬರ್ರಿ. ಆರಾಮ್ ಹೋಗಿ ಕೆರಿ ದಂಡಿಗೆ ಕುಂತ್ಕೊಂಡ ತಿಂದು ಉಂಡ ಆಮೇಲೆ ಒಕ್ಕೊಂಡ ಸಂಜಿಕ್ ಬರಾಕ್ ಬರ್ತದಂತ. ಅಯ್ಯ, ಹಂಗೆ ಮಾಡ್ತೀವ ಗಿರ್ಜಕ್ಕ? ಒಂತ ಅಕ್ಕಿರ ಎಲ್ಲಡಿಕೆ ತಗೋದಾರ ತಗೊಳ್ಳೋ ನಂದಿ, ನನಗಾರ ಹಿಂಗ್ ಮಾತಾಡ್ತೀನಿ ನೋಡ್ನಿ. ಯಾಕ, ಅದ್ರಾಗೇನ್ ತಪ್ಪೈತಿ? ನಾವೆಲ್ಲ ಸಣ್ಣವ್ರಿದ್ದಾಗ ನಮ್ಮ ಮೌಗಳ ಜೋಡಿ ಒಗ್ಯಾಕ್ ಹೋಗಾಕತ್ರ ಊಟ ಕಟ್ಕೊಂಡ ಹೋಗಿರ್ಕಿಲ್ಲನ? ಒಗ್ಯಾನೆಲ್ಲ ಒಗದ ಒಣಗು ಮಟಾನನು ಕುಂತ್ಕೊಂಡ ಊಟ ಮಾಡಿ ಒಗ್ಯಾನ ಒಣಗಿದ್ಮೇಲೆ ಎಲ್ಲಾನು ಮಡಚ್ಕೊಂಡ ಮನಿ ಕಡೆ ಬರ್ತಿದ್ದು. ಹೌದ್ರಿ ಲಕ್ಷ್ಮಕ್ಕರ, ಆದ್ರ ಅವಾಗ ಭಾಳ ಒಗ್ಯಾನ ಇರ್ತಿದ್ದು, ಹೋದಾಗ ಊಟ ಕಟ್ಕೊಂಡು ಹೋಗೋದು ಚಲೋ ರೀ. ಈಗೇನ ಒಂದ್ ಎರಡೆರಡು ಅದಾವಲ್ಲ, ಸುಮ್ಮ ಅದೆಲ್ಲ ಯಾಕ, ಮತ್ತೊಮ್ಮೆ ಹೋಗಿರ್ತೀವಲ್ರಿ, ಅವಾಗ ಬೇಕಾರ ಊಟ ಕಟ್ಕೊಂಡ ಹೋಗುನ್ ತಗೋರಿ. ಬರ್ರಿ ವಾಯಿನ್ ಬರ್ರಿ. ಹೆಂಗಿದ್ರು ಇನ್ನೇನ ಶ್ರಾವಣ ಬಂತ ಅಲ್ಲ, ಅವಾಗ ಹಾಸಿಗೆ ತಗೊಂಡ್ ಒಗ್ಯಾಕ್ ಬರಬೇಕು. ಅವಾಗ ಊಟ ಕಟ್ಕೊಂಡ ಬಂದ್ರಾತು, ಬರ್ರಿ ಹೋಗುಣಂತ. ನಡೀರಿ ಕಲ್ಲವಕ್ಕರ. ಕಲ್ಲವಕ್ಕರಿ, ನೀವು ಇಲ್ಲೇ ಬರ್ರಿ. ನೀವು ಒಗಿರ್ವಾಗಿರ್ಬೇಕ, ನನಗ ಈ ಕಲ್ ಮ್ಯಾಗ ಬಿಟ್ರ ಬೇರೆ ಕಲ್ ಮೇಲೆ ಒಗ್ಯಾಕ ಗಾವ ಆಗಂಗಿಲ್ಲ. ಇಲ್ಲೇ ನಿಂಗವಕ್ಕನ್ ಮುಗಿದ್ಮೇಲೆ ನಾ ಒಕ್ಕೋತನು, ನೀವು ಒಗಿರಿ. ನನ್ನ ಮುಗಿದ್ಮೇಲೆ ಒಗಿತಾಳ, ನನ್ನ ಒಗ್ಯಾನೇನ ಅದು. ಆದ್ರೂ ಈಕಿ ದಿಮಾಕಿಗೆ ನನ್ನ ಒಗ್ಯಾನಾದ್ರೂ ಲಗುನ ಕಲ್ ಬಿಟ್ಟ ಕೊಡಬಾರ್ದು. ಏನ್ ಮಾಡ್ಲಿ ಈಗ, ಒಗ್ಯಾನಂತೂ ಆಗ್ಯಾವು. ಆಟ ಇವ ಅರ್ವಿನ ಹೊಳ್ಳೆ ಎದ್ದಿದಂಗ ತಗದಂಗ ಮಾಡ್ಕೊಂತ ಕುಂತ ಬಿಡ್ತಾನ. ನಂದರ ಏನೈತಿ ಮನ್ಯಾಗ ಕೆಲಸ. ಗಿರ್ಜಕ್ಕ, ನಾವು ಒಗ್ಯನ್ ತಗೋರವ. ಅದ ಕಲ್ಲ ಬೇಕಂತ ಕುಂತ್ರ ಎಲ್ಲಕ್ಕತಿ, ಯಾ ಕಲ್ ಖಾಲಿ ಇರ್ತದ ಅಲ್ಲಿ ಒಕ್ಕೊಂದ ಮನಿಗೆ ಹೋಗಿ ಬಿಡ್ಬೇಕ. ಏನ್ ಆ ಕಲ್ ಖಾಲಿ ಆಗು ಮಾಟ ನಿಂದ್ರುದೈತಿ. ಎಲ್ಲಿ ಬಿಡ್ರಿ ಲಕ್ಷ್ಮಕ್ಕರ, ಅವ್ರಿಗೆ ಅದ ಕಲ್ ಮೇಲೆ ಒಗದ ರೂಢ ಐತಿ, ಅದಕ್ಕೆ ಹಂಗ ಮಾಡ್ತಾರ್ರಿ. ನೀವು ಒಗಿರಿ. ಅಯ್ಯ, ಹಂಗಲ್ಲವ, ಅಟೂರು ಕೂಡೆ ಬಂದೇವಿ, ಅಟೂರು ಕೂಡೆ ಮನಿಗೆ ಹೋಗುದಿರ್ತೈತಿಲ್ಲ, ಮನಿಗೆ ಹೋಗಕ್ಕ ತಡ ಆಗುದಿಲ್ಲನ. ಎಲ್ಲಿ ಖಾಲಿ ಐತೋ ಅಲ್ಲೇ ಬಡ ಬಡ ಒಕ್ಕೊಂದ ಕೆಲಸ ಮುಗಿಸ್ಕೊಂಡ ಮನಿಗೆ ಸೇರ್ಬೇಕ್ವಾ. ಹೌದ್ವಾ ಹೌದು, ಲಕ್ಷ್ಮಕ್ಕನ ಮನ್ಯಾಗ ಭಾಳ ಇಂಪಾರ್ಟೆಂಟ್ ಮೀಟಿಂಗ್ಗಳು ಇರ್ತಾವು. ನೀ ಹೋಗ್ ಲಕ್ಷ್ಮಕ್ಕ. ಮತ್ ನೀ ಹೋಗ್ಲಿಲ್ಲ ಅಂದ್ರ ಕೋಟಿ ಗಂಟ್ಲೆ ಲಾಸ್ ಆತಂದ್ರ ಏನ್ ಮಾಡೋದವ? ನಾವೆಲ್ಲ ಬಡವರು, ನಮ್ಮ ಮನೆಗೆ ಏನು ಕೆಲಸ ಇರುದಿಲ್ಲ. ನಾ ಆರಾಮ್ ಒಕ್ಕೊಂದ್ ಕಾರ ಗಿರ್ಜಕ್ಕ ನಾನು ಕೂಡಿ ಬರ್ತಾವು, ನೀ ಹೋಗ್. ಆಯ್ತು ತಗೋ. ನಾ ಒಂದೇನ್ರ ಹೇಳಿ ನೀ ಒಂದೇನ್ರ ಹೇಳ್ತಿ, ಬರೇ ನನ್ ಜೋಡಿ ಯಾವಾಗ ಜಗಳ ಮಾಡೇನೋ ಅಂತಿರ್ತೀನಿ ನೋಡು. ಛೇ ಹೋಗು, ಇವ್ರ ಜಗಳ ಚಾಲು ಆತನಪ್ಪ. ಮಾಡು ಕೆಲಸ ಬಿಟ್ಟ ಜಗಳ ಮಾಡ್ಕೋ ಅಂತ ನಿಂತು ಬಿಡ್ತಾರೇನು? ಅಯ್ಯ, ಹೌದವ ಹೌದ, ಈ ಊರಾಗ ಜಗಳ ಗಂಟೆ ಕಲ್ಲವಕ್ಕಂತ ಪ್ರಸಿದ್ಧಿ ಆಗ್ಯನ್ನ, ಗೊತ್ತೈತಿಲ್ಲ ನಿನಗ? ನನ್ನ ಜಗಳ ಮಾಡೋದ್ ಬಿಟ್ರೆ ಬೇರೆ ಏನು ಕೆಲಸ ಗೊತ್ತಿಲ್ಲ. ಆಹಾ, ಏನ್ ಚಂದ ಜಗಳ ಮಾಡಕತ್ತಾರ ಇವರು. ಯಾರಾರ ಜಗಳ ಮಾಡೋದನ್ನ ನೋಡಿರ ನನಗಂತೂ ಜಗ್ಗ ಖುಷಿ ಆಕತ್ ನೋಡ್ರಿ. ಲಕ್ಷ್ಮಕ್ಕರಿ, ಹೋಗ್ಲ್ರಿ, ಸುಮ್ಮ ಒಗ್ಯಾನಗಿರಿ. ಏನ ಹೋದಲ್ಲಿ ಬಂದಲ್ಲಿ ಜಗಳ ಮಾಡ್ಕೋ ಅಂತ ಕುಂದಿರ್ತೀರಿ ನೋಡ್ರಿ. ನಿಂಗವಕ್ಕ ನಿಮ್ಮನ್ನ ನೋಡಿ ನಕ್ಕೊಂತ ಕುಂತಾರ್ರಿ. ಹೌದು, ಈ ಕಲ್ಲವಕ್ಕನ್ ಬಾಟ್ ಬಂದ್ರ ಹಿಂಗವಾಗಿರ್ಜಕ್ಕ ಎಲ್ಲಿ ಹೊಕ್ಕಿ ಎಲ್ಲಿ ನನ್ನ ಜೋಡಿ ಬರೇ ಜಗಳನ ಮಾಡ್ತಾ. ನನಗೂ ಸಾಕಾಗಿ ಹೋಗೈತಿ. ಹೌದೌದವ, ನೀ ಬಾಳ ಸಮಾಧಾನ ಸಂಪನ್ನ ಗುಣದಾಕಿ, ನಿನ್ನ ಜಗಳ ಮಾಡಾಕ ಬರೋದಿಲ್ಲ. ನಾನ
ಜಗಳ ಗಂಟಿ ಬಾಯಿ ಬಡಿಕಿ ಎಲ್ಲ ನಾನೇ ನೋಡು. ಮಾಡ್ರಿ ಮಾಡ್ರಿ ಜಗಳ ಮಾಡ್ರಿ. ಇವತ್ತಂತೂ ಒಂದ್ ರೊಟ್ಟಿ ಹೆಚ್ಚಿಗೆ ತಿಂತಾನ ನಾ ಹೋಗಿ. ಅಲ್ಲವ ಕರಿ ಸುಮ್ಮನೆ ಕುಂದಿರಿ. ಇನ್ನ ನಾವರ ಒಗ್ಯಾನ್ ಒಗಿತೇವು, ನಮ್ಮನ್ನರ ಒಗ್ಯಾಕ್ ಬಿಡ್ರಿ. ಆತ್ ಒಗೀರಿವ ಒಗೀರಿ. ಅಲ್ಲ ಈ ನಿಂಗವಕ್ಕನು ಒಗ್ಯಾನ್ ಒಗಿಯೋ ಆಗ್ಯಾವ ಅನಸ್ತತಿ. ನಿಂಗವಕ್ಕ ಒಗ್ಯಾನ ಅದು ಅನ್ವಾ ನೀನು? ಅಯ್ಯ ತಡೆಯವ, ಏನ್ ಈಗ ಬಂದ ಎಷ್ಟ್ ಅವಸರ ಮಾಡಕತ್ತೀಯಲ್ಲ. ಆ ಬುಟ್ಯಾನು ಅಷ್ಟು ಒಗದಿಟ್ಟನು, ಇನ್ನ ಅದ್ ಹಿಂಡ್ಕೊಂಡ ಮಾಡ್ಕೊಂಡ ಹೊಕ್ಕನಂತ. ಅದ್ರಾಗ ಅಟು ಲಗು ಮುಗಿಸ್ಕೊರ್ವ, ನನಗೂ ಒಗ್ಯಾನ ಒಗ್ಯಾಕ ತಡ ಆಕತಿ. ಅಯ್ಯ ಇಷ್ಟು ಕೆರೆಯಾಗ ಎಲ್ಲಿ ಬೇಕಾದಲ್ಲೇ ಒಗಿ ಕಲ್ಲದಾವ, ಇದ ಕಲ್ಲ ಬೇಕನ್ನೋದೇನ? ಹೋಗ್ಬಾ ಆ ಕಡೆ ಹೋಗಿ ಹೊಕ್ಕೊಂಬರ್ಬಾ. ನನಗೇನ್ ನಿನ್ನ ಅವಸರಕ್ಕ ಒಗ್ಯಾಕ ಆಗುಲ್ ನೋಡು. ಅಯ್ಯ ನಾ ಎಲ್ಲರೇ ಹೋಗಿ ಹೋಗ್ತೇನು, ಅದನ್ನೇ ನೀ ಹೇಳ್ತಿ. ನೀನು ಒಗ್ಯಾನ ಆದ್ರ ಲಗು ಸರಿವಾ ಅಂತ ಹೇಳಿನಿ. ಅದನ್ನಟ್ಟ ಹೇಳಿ, ಅದನ್ನ ಬಿಟ್ಕೊಟ್ಟ ಇಲ್ಲದೆಲ್ಲ ಹೇಳ್ತಾಳ. ಕೆರೆ ತುಂಬಾ ಕಲ್ಲಿದ್ದು ಒಗಿದು ನನಗೇನು ಗೊತ್ತಿಲ್ಲನ. ಒಗಿ ನೀನ್ ಅರ್ವಿ ಹೊಕ್ಕೊಂಡ ಹೋಗ್ಬಾ ಮೊದಲು. ಏನೇನು ಹೋಗ್ಬಾ ಮೊದಲು ಅನ್ನಕ? ಕೆರೆ ನಿಂದು? ಹೌದ್ ನೋಡ, ನಂದ ಕೆರೆ ಇದೆ. ಛೇ ಹೋಗೋ ಮರಾಯ, ಈ ಕಲ್ಲವಕ್ಕಾಗರ ಈ ಸಲ ಬಾಳ ಜಗಳ ಗಂಟಾಗ್ಯಾರ. ಎಲ್ಲಿ ಹೋಗಿ ಎಲ್ಲಿ ಬರೀ ಜಗಳ ಜಗಳ ಜಗಳ. ಇವ್ರ ಜಗಳ ಬಗ್ಗೆ ಹರಿಸುರಾಗ ನನಗೂ ಸಾಕಾಗಿ ಹೋಗತೈತಿ. ಕಲ್ಲವಕ್ಕಾರಿ ಇರ್ಲಿ ಬಿಡ್ರಿ, ಎದಕ್ಕ ಸುಳ್ಳನೆ ಮಾಡ್ಕೊಂತ ನಿಂದಿರ್ತೀರಿ. ಅವರು ಒಗ್ಯಾನ ಹಿಂಡ್ಕೊಂಮಟ ಆತ್ ನಿಂದಿರ್ರಿ, ಆಮೇಲೆ ಒಗಿಯಂತ್ರಿ ಅಂತ. ಆತ ಗುರುವಾಗಿರ್ಸಕ ನೀ ಹೇಳಾತಿಯಲ್ಲ ಅಷ್ಟ ಮಾಡ್ತಾನೆ. ನಾ ಯಾಕೆ ಕಲ್ಲು ಬಿಟ್ಟು ಸರಿಲಿ, ಕೈ ಕಾಲು ಹೊರ ತಿಕ್ಕೋ ಅಂತ ಕುಂದಿರ್ತಾನೆ. ಆರಾಮ್ ಕೆರೆಗೆ ಹೊಸ ನೀರು ಬಂದಾವು, ಕೈ ಕಾಲರ ಸ್ವಚ್ಛಕ್ಕೋ. ಗಿರ್ಜಕ್ಕ ನಾವೆಲ್ಲ ಇಲ್ಲಿ ಬಂದು ಒಗಿದು ಏನು ಆಶ್ಚರ್ಯ ಅಲ್ಬಿಡ. ಆದ್ರೂ ಪಾಪ ನೀ ಹಿಂಗೆ ಒಗ್ಯಾನ್ ತಗೊಂಡ ಕೆರಿ ಮಠ ಬಂದ ಒಕ್ಕೊಂಡು ಹೋಗುದು ನೋಡಿರ ಭಾಳ ಜೀವ ಮರ ಮರ ಅಂತತ್ವ ನಂದ. ಅಯ್ಯ ಅವ್ರ ಮನೆ ಕೆಲಸ ಹಾಕಿ ಮಾಡಿರ ನಿಂದ್ಯಾಕೆ ಜೀವ ಮರ ಮರ ಅಂತತಿ? ಅಲ್ಲವಕ್ಕ ನಾನು ನಿನಗೆ ಹೇಳತ್ತಿಲ್ಲ, ಗಿರ್ಜಕ್ಕ ಹೇಳತನು, ನೀ ಸುಮ್ಮನೆ ಕುಂದ್ರ. ಅಯ್ಯ ಅದ್ರಾಗ ಏನೈತ್ರಿ ನಿಂಗವಕ್ಕಾರ? ನಮ್ಮ ಮನೆ ಕೆಲಸ ನಾವು ಮಾಡ್ದ ಮತ್ತಾರು ಮಾಡ್ಬೇಕ್ರಿ? ಮನೆ ಸೊಸೆಯಾಗೆ ನಾ ಮಾಡೋ ಕರ್ತವ್ಯ ಅಲ್ರೇನ್ರಿ? ಅದಕ್ಕೆ ಯಾಕ್ರಿ ಜೀವ ಮರಗ್ತದ್ರಿ? ಹಂಗಲ್ಲವ, ನಾವೆಲ್ಲ ಇಂಥ ಕೆಲಸ ಮಾಡೋದ್ರಾಗ ಏನೂ ಆಶ್ಚರ್ಯ ಇಲ್ಲ. ಆದ್ರೆ ನೀನು ನಿಮ್ಮ ಮನೀದು ಸಾಕಟ್ ಆಸ್ತಿ ಅಂತಸ್ತು ಬೇಕಾದಂಗೈತಿ. ನೀ ಮನಸ್ಸು ಮಾಡಿರ ಮನ್ಯಾಗ ಆಳು ಹಚ್ಕೊಂಡು ಒಗ್ಯಾನ ಒಗಿಸ್ಬೋದು. ಇಲ್ದರ ಒಂದು ವಾಷಿಂಗ್ ಮಿಷಿನ್ ತೊಗೊಂಡ್ಕಾರ ಒಗ್ಯಾನ ಒಗಿಬೋದು. ಅದನ್ನ ಬಿಟ್ಕೊಟ್ಕಾರ ನಮ್ಗತೆ ನೀನು ಹಿಂಗೆ ಕೆರಿಗೆ ಬಂದ ಹಳ್ಳಕ್ಕೆ ಬಂದ ಒಗ್ಯಾನ ಒಗಿದು ಏನು ಚಂದ ಅನಿಸ್ತತಿ. ಹೌದಲ್ಲ? ಅಯ್ಯ ಅದ್ರಾಗ ಏನೈತ್ ಬಿಡ್ರಿ ನಿಂಗವಕ್ಕಾರ, ಆ ವಾಷಿಂಗ್ ಮಿಷನ್ನಾಗ ಅರಿವಿ ಚಂದಗೆ ಸ್ವಚ್ಛ ಆಗೋಂಗಿಲ್ಲ ಅಂತಲ್ರಿ. ನಮಗೇನು ಅದ್ರಾಗ ಒಗಿದು ಅಟ್ಟೆ ಮನಸ್ಸು ಇಲ್ಲಿ ಬಿಡ್ರಿ. ಅಲ್ಲ ಮನೆ ಕೆಲಸಗಳು ಮಾಡೋಕ್ಕಾಗದಿರ ಮನ್ಯಾಗ ಮಂದಿ ಇದ್ದೇನು ಉಪಯೋಗ ರೀ? ಹೆಣ್ಮಕ್ಳಾದವರು ಅಷ್ಟರ ಓಡ್ಯಾಡೆ ಚಾರು ಚೂರು ಕೆಲಸಗಳು ಮಾಡ್ಕೊತ ಇರ್ಬೇಕ್ರಿ. ಎಲ್ಲಾನು ಆಳುಗಳ ಮೇಲೆ ಮಷಿನ್ಗಳ ಮೇಲೆ ಮಾಡ್ತಾರಂತೆ ಬಿಟ್ಕೊಟ್ಟ ಕುಂತ್ರ ನಾವರ ಏನು ಮಾಡೋದ್ರಿ ಮನ್ಯಾಗ? ನೀ ಏನ ಅನ್ವಾ, ನಮಗೇನ್ರ ನಿಮ್ಮಂತ ಮನಿ ಅತ್ತೆ ಮನೆಯಾಗಿ ಸಿಕ್ಬಿಟ್ಟಿತ್ತಂದ್ರ ನಾ ಅಂತೂ ರಾಣಿ ಮಹಾರಾಣಿಗತೆ ಜೀವನ ಮಾಡ್ತಿದ್ದೀನಿ ನೋಡು. ಇಷ್ಟೆಲ್ಲ ಕಷ್ಟ ಪಡತಿರ್ಕಿಲ್ಲ ನಾ ಅಂತೂ. ಮನಸ್ಸು ಮಾಡಿರ ಹೆಂಗ್ ಬೇಕಾದಂಗೆ ಇರ್ಬೋದಾಗಿತ್ತು. ಆದ್ರೆ ಏನ್ ಮಾಡೋದು ಪಾಪ, ನಿಮ್ಮ ಮನ್ಯಾಗ ನಿಂದರ ಏನ್ ಅಧಿಕಾರ ನಡೀತೈತಿ? ಎಲ್ಲ ನಿಮ್ಮ ಅತ್ತಿದ ಅನಿಸ್ತತೆ, ಹೌದಲ್ಲ?